ಇನ್ನು 22,000 ಪುಟಗಳ ಆಳಂದದ ಚಾರ್ಜ್ ಶೀಟ್ ಏನಿದೆ ಅದು ಈಗ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. ಹಿಂದೆ ಈ ಬಿಹಾರ ಎಲೆಕ್ಷನ್ ಮುಂಚೆ ಕೂಡ ಈ ಕ್ಯಾಂಪೇನ್ ಅನ್ನ ವೋಟ್ ಚೋರಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ಆದರೆ ಬಿಹಾರ ಚುನಾವಣೆ ಫಲಿತಾಂಶ ಬಂದಾಗ ಇದ್ಯಾವುದೂ ಕೂಡ ಇಂಪ್ಯಾಕ್ಟ್ ಆಗಲಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ವೋಟರ್ಗಳಿಗೆ ಅದ್ಯಾವುದು ಬದಲಾವಣೆ ತರಲಿಲ್ಲ ಅಂತ. ಆದರೆ ಬಿಹಾರದಲ್ಲಿ ಆಗಿದ್ದು ಕೂಡ ವೋಟ್ ಚೋರಿ ಅನ್ನೋ ರೀತಿಯಾಗಿ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಹೋದ್ರು. ಇದೀಗ ಈ ವೋಟ್ ಚೋರಿ ಕ್ಯಾಂಪೇನ್ 2.0 ರಾಮ್ಲೀಲಾ ಮೈದಾನದಲ್ಲಿ ದೆಹಲಿಯಲ್ಲಿ ನಾಳೆ ಫಿಕ್ಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ, ಡಿ.ಸಿ.ಎಂ ಹಾಗೆ ಸಾಕಷ್ಟು ನಾಯಕರು ಹೋಗ್ತಿದ್ದಾರೆ. ಸಿಎಂ ಮತ್ತು ಡಿ.ಸಿ.ಎಂ ಹೋಗ್ತಿರೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇಷ್ಟೆಲ್ಲ ವಿದ್ಯಮಾನಗಳು ರಾಜ್ಯದಲ್ಲಿ ಆಗ್ತಿರ್ಬೇಕಾದ್ರೆ. ಹಾಗಾದ್ರೆ ಬನ್ನಿ ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ರಾಹುಲ್ ಗಾಂಧಿ ಅವರ ಧ್ವನಿಗೆ ಶಕ್ತಿ ತುಂಬಬೇಕು. ಸತ್ಯ ಇದೆಲ್ಲ ಬಹಳ ಸಹ ಬಚ್ಚಿಡಕ್ಕಾಗೋದಿಲ್ಲ. ಇವತ್ತಿನ ನಾಳೆ ಬೈಲಿಗೆ ಬಂದೇ ಬರುತ್ತೆ. ಈಗ ಶಾಸಕರ ಖರೀದಿ ನಿಂತೋಗಿದೆ. ಮತಗಳನ್ನು ಕಳ್ತನ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ. ಇಂಡಿಯಾ ಅಲಯನ್ಸ್ನ ಅನೇಕ ಘಟಕಗಳೇ ಹೇಳಿದ್ದಾವೆ ಈ ಎಲ್ಲ ವೋಟ್ ಚೋರಿ ಅದು ಸುಳ್ಳು. ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ ಅಂತ. ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚಿಬಿಡಲ್ಲ. ಅವ್ರಿಗೆ ವೋಟ್ ಚೋರಿ 2.0 ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನದ ಹೋರಾಟವನ್ನ ಜೀವಂತವಿಟ್ಟಿದ್ದಾರೆ. ಬಿಹಾರ ವಿಧಾನಸಭಾ ಸೋಲಿನ ಬಳಿಕವೂ ವೋಟ್ ಚೋರಿ ಕ್ಯಾಂಪೇನ್ ಮುಂದುವರಿಸಿದ್ದಾರೆ. ನಾಳೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಲಿದೆ. ವೋಟ್ ಚೋರಿ ಪ್ರತಿಭಟನೆಯಲ್ಲಿ ರಾಜ್ಯದ ನಾಯಕರು ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ತೆರಳಿ ಡೈರೆಕ್ಟ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದರೆ ಒಂದು ದಿನ ಮುಂಚಿತವಾಗಿಯೇ ಡಿ.ಸಿ.ಎಂ ಡಿ.ಕೆ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿಗೆ ಹೋಗುವ ಮುನ್ನ ಬೆಂಗಳೂರಿನಲ್ಲಿ ಮಾತನಾಡಿ ರಾಜ್ಯದಿಂದ ಸಾವಿರಾರು ನಾಯಕರು ಭಾಗಿಯಾಗ್ತಾರೆ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಧ್ವನಿಗೆ ಶಕ್ತಿ ತುಂಬಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಇದು ನಮ್ಮ ಉದ್ದೇಶ. 1,000ಕ್ಕೂ ಹೆಚ್ಚು ಜನ ಈಗಾಗಲೇ ಹೊರಟಿದ್ದಾರೆ. ಗುಲ್ಬರ್ಗ, ಬೀದರು, ಮಂಗಳೂರು ಎಲ್ಲ ಕಡೆಯಿಂದನೂ ಹೊರಟಿದ್ದಾರೆ. ಬೆಂಗಳೂರಿಂದ ಹೊರಟಿದ್ದಾರೆ. ಟ್ರೈನಲ್ಲಿ ಕೆಲವರೆಲ್ಲ ಬುಕ್ ಮಾಡಿದ್ದೀವಿ. ಒಂದು 200 ಜನ ಅಷ್ಟು ಫ್ಲೈಟಲ್ಲಿ ವಿವಿಧ ಕಡೆಯಿಂದ ಬರ್ತಾ ಇದ್ದಾರೆ. ಒಂದು 8 ಜನ ಟ್ರೈನಲ್ಲಿ ಹೊರಟಿದ್ದಾರೆ. ಇನ್ನು ಉಳಿದ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ನಾಳೆ ಏನು ಹೋರಾಟ ಮಾಡ್ತಿದ್ದಾರೆ, ಇವತ್ತಿನ ನಾಳೆ ಬೈಲಿಗೆ ಬಂದೇ ಬರುತ್ತೆ. ಸತ್ಯ ಇದೆಲ್ಲ ಬಹಳ ಸಹ ಬಚ್ಚಿಡಕ್ಕಾಗೋದಿಲ್ಲ. ಇಷ್ಟೇ ನಿಮಗೆ ತಾಕತ್ತಿದ್ದು, ಇಷ್ಟೇ ಬಹಳ ಪವರ್ಫುಲ್ ನೀವಿದ್ದಿದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ಐ ರಿಕ್ವೆಸ್ಟ್ ಯು ಹಂಬಲಿ ಸರ್, ಪ್ಲೀಸ್ ಲಿಂಕ್ ಇಟ್ ವಿತ್ ಆಧಾರ್ ಲಿಂಕ್. ಈಗ ಶಾಸಕರ ಖರೀದಿ ನಿಂತೋಗಿದೆ. ನೇರವಾಗಿ ಮತಗಳನ್ನು ಕಳ್ತನ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಕೈ ಪಡೆ ಕಾಲೆಳೆಯುವ ಕೆಲಸ ಮಾಡ್ತಿದ್ದಾರೆ. ವೋಟ್ ಚೋರಿ ಎಂಬ ಕಪಟ ನಾಟಕ ಮಾಡ್ತಿದ್ದಾರೆಂದು ಗುಡುಗಿದ್ದಾರೆ. ಇಂಡಿಯಾ ಅಲಯನ್ಸ್ನ ಅನೇಕ ಘಟಕಗಳೇ ಹೇಳಿದ್ದಾವೆ ಈ ಎಲ್ಲ ವೋಟ್ ಚೋರಿ ಅದು ಸುಳ್ಳು. ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು ಅನ್ನೋಂಥದ್ದು. ಕಾಂಗ್ರೆಸ್ ಪಾರ್ಟಿಯೊಳಗೆ ನಾನು ಡೆಲ್ಲಿಯಿಂದನೂ ಹೇಳಿದ್ದೆ, ಅದು ಸಾಕಷ್ಟು ಕಾಂಗ್ರೆಸ್ ಪಾರ್ಟಿಯೊಳಗೆ SIR ಆಗಬೇಕು. ವೋಟ್ ಚೋರಿ ಅಂತ ಹೇಳಿ ಕಪಟ ನಾಟಕವನ್ನ ಮಾಡಿ ಜನರನ್ನ ಮನಸ್ಸನ್ನ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚಿಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್. ವೋಟ್ ಚೋರಿ ವಿಚಾರ ಭುಗಿಲೆದ್ದಿದೆ ಕರ್ನಾಟಕದಿಂದ. ಹೀಗಾಗಿ ನಾಳೆ ನಡೆಯುವ ಕಾಂಗ್ರೆಸ್ ಹೋರಾಟದಲ್ಲಿ ರಾಜ್ಯ ನಾಯಕರ ಪಾತ್ರ ಮಹತ್ವ ಪಡೆದುಕೊಳ್ಳಲಿದೆ. ಮಹೇಶ್, TV9, ನವದೆಹಲಿ. ಇನ್ನು ರಾಜ್ಯದಲ್ಲೂ ಕೂಡ ಈ ಬುಲ್ಡೋಸರ್ ವಿಚಾರ ಸದ್ದು ಮಾಡ್ತಾ ಇದೆ. ಏನು ಪರಮೇಶ್ವರ್ ಒಂದು ಮಾತನ್ನು ಹೇಳಿದ್ರು ಈ ಡ್ರಗ್ ಪೆಡ್ಲರ್ ವಿಚಾರವಾಗಿ. ಇದಕ್ಕೆ ಈಗ ಚಿದಂಬರಂ ಅವರು ಟ್ವೀಟ್ ಮಾಡಿದ್ರು, ಕಾಂಗ್ರೆಸ್ನ ನಾಯಕರೇ, ಹಿರಿಯ ನಾಯಕರು. ಸೊ ಅವ್ರು ಹೇಳಿದ್ರು ಇದು ಸರಿಯಲ್ಲ, ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಚೀಮಾರಿ ಹಾಕಿದೆ, ಹಾಗಾಗಿ ಈ ಥರ ಕ್ರಮ ಒಳ್ಳೇದಲ್ಲ ಅಂತ ಅವ್ರು ಹೇಳಿದರು. ಸೊ ಅದಾದಮೇಲೆ ಪರಮೇಶ್ವರ್ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಹೇಳಿಕೆಯನ್ನು ಅಥವಾ ಮಾತನ್ನು ತಪ್ಪಾಗಿ ಗ್ರಹಿಸಲಾಗಿದೆ, ನಾನು ಆ ರೀತಿ ಹೇಳಲಿಲ್ಲ, ಅಂತ ಹಂತಕ್ಕೂ ಕೂಡ ಹೋಗಬೇಕಾಗಿ ಬರುತ್ತೆ ಅಂತ ಹೇಳಿದರು ಪರಮೇಶ್ವರ್. ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಕ್ರಮ ತಗೊಳ್ಬೇಕು ಅಂದರೆ ಅಲ್ಲಿವರೆಗೂ ಹೋಗಬೇಕಾದಿತ್ತು ಅನ್ನೋದು ಎಚ್ಚರಿಕೆ ಕೊಟ್ಟೆ ಬಿಟ್ಟರೆ ನಾಳೆ ಬೆಳಗ್ಗೆ ಬುಲ್ಡೋಸರ್ ತೊಗೊಂಡೋಗಿ ನೀವು ಕಡೆ ಬಿಡ್ತೀವಿ ಅಂತಲ್ಲ. ಇಟ್ ಈಸ್ ಅನ್ಫಾರ್ಚುನೇಟ್. ಐ ಮೀನ್ ಇಟ್ ಇಸ್ ಟೇಕನ್ ಇನ್ ಎ ರಾಂಗ್ ಸೆನ್ಸ್. I didn't mean that tomorrow itself I am going to send the bulldozers and demolish the houses. That was not my intention. So it is wrongly taken.